ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಮಕ್ಕಳಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಇದೀಗ SSLC ವಿದ್ಯಾರ್ಥಿಗಳಿಗೆ ಒಂದು ವಾರ್ಷಿಕ ಪರೀಕ್ಷೆ 2026 ಇದೆಯಲ್ಲ. ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ 80 ಔಟ್ ಆಫ್ 80 ಮಾರ್ಕ್ಸ್ ಅನ್ನು ಯಾವ ರೀತಿಯಾಗಿ ಒಂದು ವಿಜ್ಞಾನ ಪರೀಕ್ಷೆ ಇರುವಂತದ್ದಾಗಿರುತ್ತೆ. ಪ್ರಮುಖವಾಗಿ ಇದೀಗ ಈ ಒಂದು ವಿಜ್ಞಾನ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು 80 ಔಟ್ ಆಫ್ 80 ಯಾವ ತರ ಸ್ಕೋರ್ ಮಾಡೋದು, ಅತಿ ಹೆಚ್ಚು ಮಾರ್ಕ್ಸ್ ಅನ್ನು ಯಾವ ರೀತಿಯಾಗಿ ಆಗಿದ್ರೆ ಪಡ್ಕೊಳ್ಳುವಂಥದ್ದು. ಸೊ ಕಡಿಮೆ ಸಂದರ್ಭದಲ್ಲಿ ಇರುವಂತಹ ಸಮಯದಲ್ಲಿ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕಿರುತ್ತೆ, ಏನನ್ನ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ನ ಒಂದು ಇಂಪಾರ್ಟೆಂಟ್ ಚಾಪ್ಟರ್ಗಳು ಯಾವ್ಯಾವಿದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಂದೇ ಬರ್ತಕ್ಕಂಥ ಒಂದು ಪ್ರಶ್ನೆ ಯಾವ ಚಾಪ್ಟರ್ಗಳಿಂದ ಬರ್ತವೆ, ಸೊ ಯಾವ ರೀತಿಯಾಗಿ ಕೊನೆ ಮೂಮೆಂಟ್ ಅಲ್ಲಿ ಯಾವ ಚಾಪ್ಟರ್ಸ್ ಗಳನ್ನು ಓದ್ಕೊಂಡ್ರು ಕೂಡ ನೀವು ಔಟ್ ಆಫ್ 40 ಸ್ಕೋರ್ ಮಾಡಬಹುದಾಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಸಿಗ್ತಾ ಇರುವಂತದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ರೀತಿ ಇಲಾಖೆ ಕಡೆಯಿಂದ ಬಿಡುಗಡೆ ಆಗಿರತಕ್ಕಂಥ ಅಫಿಷಿಯಲ್ ಮಾಹಿತಿಗಳನ್ನ ಇವರು ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇರುವಂತದ್ದಾಗಿರುತ್ತೆ. ಅಲ್ಲಿ ಹೋಗೋರ ಮುಖಾಂತರದಲ್ಲಿ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು ಏನು ಎತ್ತ ಅಂತ ನಿಮಗೆ ಮಾಹಿತಿ ಇರುತ್ತೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ ಬನ್ನಿ. ಸೊ ವಿದ್ಯಾರ್ಥಿಗಳು ಈಗ ಪ್ರಮುಖವಾಗಿ ಮೊದಲನೇದಾಗಿ ನಾನು ನಂತರ ಇವಾಗ ನಿಮಗೆ ಮಾಹಿತಿನ ಕೊಡ್ತೀನಿ ಯಾವ್ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಚಾಪ್ಟರ್ಗಳು ಯಾವ್ಯಾವ ಇರುತ್ತೆ, ಯಾವ್ಯಾವ ಮಾರ್ಕ್ಸ್ ಹೆಚ್ಚಿಗೆ ಮಾರ್ಕ್ಸ್ ಯಾವ ಚಾಪ್ಟರಿಂದ ಬರುತ್ತೆ. ಮೊದಲನೇದಾಗಿ ಇವಾಗ ನಾನು ಕೆಲವೊಂದು ಪ್ರಮುಖ ಮಾಹಿತಿಗಳನ್ನು ಕೊಟ್ಬಿಡ್ತೇನೆ. ಸೊ ವಿದ್ಯಾರ್ಥಿಗಳಿಗೆ ಒಂದು ಖಚಿತವಾಗಿ ಬರತಕ್ಕಂಥ ಒಂದು ಪ್ರಶ್ನೆಗಳು ಅಥವಾ ಮಾರ್ಕ್ಸ್ಗಳು ಯಾವ್ಯಾವ ರೀತಿ ಬರುತ್ತೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಇವುಗಳಂತೂ ಮಿಸ್ ಮಾಡದೆ ನೋಡ್ಕೊಳ್ಳಿ. ಮೊದಲನೇದಾಗಿ ನೋಡುವಂಥದ್ರಲ್ಲಿ ನಾವು ಈ ಒಂದು ವಿದ್ಯಾರ್ಥಿಗಳಿಗೆ 10ರಿಂದ 12 ಮಾರ್ಕ್ಸ್ ಇಂಪಾರ್ಟೆಂಟ್ ಆಗಿ ಗ್ಯಾರಂಟಿ ಬಂದೇ ಬರುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಸೊ ವಿದ್ಯಾರ್ಥಿಗಳಿಗೆ ಮುಂದಿನ 1 ಗಂಟೆ ಒಳಗಡೆ ಇದನ್ನು ಬಿಡಿಸಿ ಸಾಲ್ವ್ ಕೂಡ ಮಾಡ್ಕೋಬೋದಿರುತ್ತೆ. ವಿಜ್ಞಾನ ವಿಷಯದಲ್ಲಿ ಜೀವಶಾಸ್ತ್ರದಿಂದ ಮಾನವನ ಮೆದುಳು ಅಂತಕ್ಕಂಥದ್ದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ನಂತರದಲ್ಲಿ ಹೃದಯ ಆಗಿರಬಹುದು, ನಂತರದಲ್ಲಿ ವಿಸರ್ಜನಾಂಗ ವ್ಯೂಹ ಆಗಿರ್ಬೋದು, ಹೂವಿನ ಒಂದು ಲಂಬದ ಸೀಳಿಕೆ ಆಗಿರ್ಬೋದು, ನರಕೋಶ ಆಗಿರ್ಬೋದು, ಇವುಗಳಂತಕ್ಕಂಥದ್ದು ಕಂಪಲ್ಸರಿಯಾಗಿ ಬಂದೇ ಬರ್ತಕ್ಕಂಥ ಒಂದು ಪ್ರಶ್ನೆಗಳಾಗಿರುತ್ತವೆ. ಈ ಕಾರಣಕ್ಕೆ ಒಂದರ ಬರೆದು ಪ್ರಾಕ್ಟೀಸ್ ಅಂತೂ ಮಾಡಿರಬೇಕಾಗಿರುತ್ತೆ ನೀವು. ನಂತರದಲ್ಲಿ ಒಂದು ಭೌತಶಾಸ್ತ್ರ ಅಂತಕ್ಕಂಥ ವಿಷಯದಿಂದ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಪೀನ ಮೊಸರ ಮತ್ತು ನಿಮ್ನ ದರ್ಪಣದ ಒಂದು ಕಿರಣ ಚಿತ್ರಗಳೇನಿದಾವಲ್ಲ ಸೊ ಅದಾಗಿರ್ಬೋದು. ನಂತರದಲ್ಲಿ ವಿದ್ಯುತ್ ಮೋಟಾರ್ ಮತ್ತು ಜನರೇಟರ್ ಅಂತಕ್ಕಂಥದ್ದಾಗಿರ್ಬೋದು. ಈ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದಾಗಿರುತ್ತೆ. ಇವು ಕಾರಣಕ್ಕೆ ಮಿಸ್ ಮಾಡ್ದಂಗೆ ಇವುಗಳನ್ನು ಹೇಳ್ತಿರೋದನ್ನೆಲ್ಲ ಕೂಡ ಬರೆದು ಪ್ರಾಕ್ಟೀಸ್ ಅಂತ ಮಾಡಿ ಇಟ್ಕೊಂಡಿರಿ. ಯಾಕಂದ್ರೆ ಮಾರ್ಕ್ಸ್ಗಳಲ್ಲಿ ಗ್ಯಾರಂಟಿ ಬರುತ್ತೆ 12 ಮಾರ್ಕ್ಸ್ ಅಂತ ಹೇಳ್ಬೋದು. ಮತ್ತು ರಸಾಯನಶಾಸ್ತ್ರ ಏನಿದೆಯಲ್ಲ ಲೋಹಗಳ ಮೇಲೆ ಹಬೆಯವರ್ತನೆ ಆಗಿರ್ಬೋದು, ಈ ಒಂದು ಏನಿದೆಯಲ್ಲ ವಿದ್ಯುತ್ ವಿಭಜನೆಯ ಒಂದು ಶುದ್ಧೀಕರಣ ಅಂತಕ್ಕಂಥದ್ದು ಇವುಗಳು ಕೂಡ ಬರುವಂಥ ಗ್ಯಾರಂಟಿ ಜಾಸ್ತಿ ಇರುವಂಥದ್ದಾಗಿರುತ್ತೆ. ಆ ಕಾರಣಕ್ಕೆ 12 ಮಾರ್ಕ್ಸ್ ಇವುಗಳನ್ನು ಕಲ್ತ್ಕೊಂಡಂಥ ಸಂದರ್ಭದಲ್ಲಿ ನಿಮಗೆ ಫಿಕ್ಸ್ ಆಗಿ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ಪ್ರಮುಖವಾಗಿ ತಿಳಿಸುವಂಥದ್ದರೆ ಅತಿ ಹೆಚ್ಚು ಮಾರ್ಕ್ಸ್ ಬರುವಂಥ ಚಾಪ್ಟರ್ಗಳನ್ನು ಕ್ವಿಕ್ಕಾಗಿ ನೀವು ರಿವಿಷನ್ ಮಾಡ್ಕೋಬೇಕಿರುತ್ತೆ. ಒಂದು ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಅಂತಕ್ಕಂಥ ಇರೋದಾಗಿರ್ಬೋದು. ನಂತರದಲ್ಲಿ ಒಂದು ಲೈಫ್ ಆ್ಯಂಡ್ ಪ್ರೋಸೆಸ್ ಅಂತಕ್ಕಂಥ ಇರುತ್ತಲ್ಲ, ಇವೆರಡರಿಂದಲೇ 16 ಅಂಕಗಳ ಪ್ರಶ್ನೆ ಬರುತ್ತೆ ಅಂತ ಹೇಳ್ಬೋದು. ಕೇವಲ ಪ್ರಮುಖ ಪಾಯಿಂಟ್ಸ್ಗಳು ಮತ್ತು ವ್ಯತ್ಯಾಸಗಳನ್ನು ತಿಳ್ಕೊಂಡ್ರು ಕೂಡ ನಿಮಗೆ 16 ಮಾರ್ಕ್ಸ್ ಇಲ್ಲೇ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಈ ಕಾರಣಕ್ಕೆ ಮಿಸ್ ಮಾಡ್ಕೊಳ್ದೆ ಇವುಗಳನ್ನು ನೋಡ್ಕೊಳ್ಳಿ. ನಂತರದಲ್ಲಿ ಎಲೆಕ್ಟ್ರಿಕಲ್ಸ್ ಅಂತಕ್ಕಂಥ ಎಲೆಕ್ಟ್ರಿಸಿಟಿ ಅಂತಕ್ಕಂಥ ಏನಿರುತ್ತಲ್ಲ ಪ್ರಮುಖವಾಗಿ ಇದರಲ್ಲಿ ಸೂತ್ರಗಳನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಫಾರ್ಮಲ್ಸ್ಗಳನ್ನು ಒಂದು ಕಡೆ ಬರೆದಿಟ್ಕೊಂಡು ನೆನ್ಪಿಟ್ಕೊಂಡಂಥ ಸಂದರ್ಭದಲ್ಲಿ ಕನಿಷ್ಠ 2-3 ಅಂಕದ ಒಂದು ಲೆಕ್ಕ ಬಂದೇ ಬರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ಹೌ ಟು ಡು ಆರ್ಗನೈಸ್ ರಿಪ್ರೊಡ್ಯೂಸ್ ಅಂತಕ್ಕಂಥ ಇರುತ್ತಲ್ಲ 5 ಅಂಕದ ಪ್ರಶ್ನೆ ಇಲ್ಲಿಂದಲೇ ಬರೋದ್ರಿಂದ ಸೊ ಈ ಪಾಠ ದೊಡ್ಡದ ಒಂದು ಪ್ರಶ್ನೆ ಅಂತಕ್ಕಂಥ ಇರುತ್ತಲ್ಲ 5 ಮಾರ್ಕ್ಸ್ಗೆ ಈ ಚಾಪ್ಟರ್ನಿಂದ ಬರುವಂಥದ್ದು ಇರುತ್ತೆ. ಆ ಕಾರಣಕ್ಕೆ ಒಮ್ಮೆ ಕಣ್ಣು ಹಾಯಿಸ್ಕೊಂಡಿರು ಅಂತ ಹೇಳ್ಬೋದಾಗಿರುವಂಥದ್ದು ಈ ಒಂದು ಪಾಠದ ದೊಡ್ಡ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಇದು ಮತ್ತೆ ವಿದ್ಯಾರ್ಥಿಗಳಿಗೆ ಏನನ್ನ ಓದಬಾರ್ದು ಎಕ್ಸಾಮ್ ಟೈಮಲ್ಲಿ ಇವಾಗ ಹೇಳಿದ್ರೆ ಹೊಸ ವಿಷಯಗಳನ್ನು ಓದೋಕ್ಕೆ ಆದಷ್ಟು ಹೋಗಬೇಡಿ. ನಂತರದಲ್ಲಿ ನಿಮಗೆ ಅರ್ಥವಾಗದಿರುವಂಥ ಕಠಿಣ ಒಂದು ಪಾಠಗಳಿರುತ್ತಲ್ಲ ಮುಟ್ಟಕ್ಕೆ ಹೋಗ್ಬಿಡಿ ಅದನ್ನು, ಯಾಕಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ನೀವು ನೋಡೋಕೆ ಹೋದರೆ ತುಂಬ ದೀರ್ಘವಾದಂಥ ಉತ್ತರಗಳನ್ನು ಓದಿ ಸಮಯ ವ್ಯರ್ಥನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದರ ಬದಲಿಗೆ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡು ಬರೆಯೋದಕ್ಕೆ ಟ್ರೈ ಅಂತೂ ಮಾಡಿ. ನಂತರ ಪ್ರಮುಖವಾಗಿ ತಿಳಿಸೋದಾದರೆ ಡಿಫ್ರೆನ್ಸ್ಗಳು ಬರುತ್ತಲ್ಲ, ವ್ಯತ್ಯಾಸಗಳು ಅಂತ ಏನು ಕೇಳಿರ್ತಾರೆ ಅಂಥದ್ದೆಲ್ಲ ಲೋಹ ಆಗಿರ್ಬೋದು, ಅಪಧಮನಿ ಅಭಿಧಮನಿ ಆಗಿರ್ಬೋದು, ನಂತರದಲ್ಲಿ ಒಂದು ಸ್ವಯಂಪೋಷಿತ ಪರಪೋಷಿತ ಅಂತಕ್ಕಂಥದ್ದಾಗಿರ್ಬೋದು. ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಸುಲಭವಾಗಿ ಓದ್ಕೊಂಡು ಸ್ಕೋರ್ ಕೂಡ ಮಾಡ್ಕೋಬೋದಿರುತ್ತೆ ನೀವು. ಸೊ ಆ ಕಾರಣಕ್ಕೆ ಇವುಗಳನ್ನು ಕೂಡ ಗಮನ ಹರಿಸಬೇಕಿರುತ್ತೆ ಲಾಸ್ಟ್ ಮಿನಿಟ್ಗಳಲ್ಲಿ. ಮತ್ತು ಅನ್ವಯಿಕ ಪ್ರಶ್ನೆಗಳು ಬರುತ್ತಲ್ಲ ಏಕೆ ಹೇಗೆ ಅಂತ ಕೇಳುವಂಥ ಪ್ರಶ್ನೆಗಳಿಗೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಭಾಷೆನ ಬಳಸೋರ ಮುಖಾಂತರದಲ್ಲಿ ನಂತರದಲ್ಲಿ ವೈಜ್ಞಾನಿಕ ಕಾರಣ ನೀಡಿ ನೀವು ಬರೆದ್ರೆ ಮಾರ್ಕ್ಸ್ಗಳು ಕೂಡ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಮತ್ತು ಕೊನೆ ಮೂಮೆಂಟಲ್ಲಿ 1 ಮಾರ್ಕ್ಸ್ ಕ್ವಶನ್ ಇರುತ್ತಲ್ಲ ಲಾಸ್ಟ್ ಇಯರ್ದಾಗ, ಮತ್ತು ಈ ಒಂದು ಸ್ಟೇಟ್ ಲೆವೆಲ್ದು ಪ್ರಿಪರೇಟರಿ ಎಕ್ಸಾಮ್ ಇರುತ್ತಲ್ಲ ಈ ವರ್ಷದ್ದು ಲಾಸ್ಟ್ ಇಯರ್ ಒಂದು ಎಕ್ಸಾಮ್ದಾಗಿರ್ಬೋದು ಫೈನಲ್ ಎಕ್ಸಾಮ್ದು. ನಂತರದಲ್ಲಿ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪತ್ರಿಕೆ ಒಂದದ್ದು ನೀವು ಓದೋದ್ರ ಮುಖಾಂತರದಲ್ಲಿ ಸೊ 1 ಅಂಕದ ಒಂದು ಪ್ರಶ್ನೆಗಳು ಒಮ್ಮೆ ನೋಡ್ಕೊಂಡ್ರೆ ಸಾಕಾಗಿರುತ್ತೆ. ಅಲ್ಲಿ ಮಾರ್ಕ್ಸ್ಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಈಗ ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ನೋಡುವಂಥದ್ದು ನಾವೀಗ ಸ್ಕ್ರೀನ್ ಮುಖಾಂತರ ಇವಾಗ ಗಮನಿಸಬಹುದಾಗಿರುತ್ತೆ. ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಕಂಪ್ಲೀಟ್ ಮಾಹಿತಿ ನೋಡಿದಲ್ಲಿ ತಿಳಿಸ್ತಾ ಇರೋದಾಗಿರುತ್ತೆ. ಅಫಿಷಿಯಲ್ ಇರುವಂಥದ್ದಾಗಿದ್ದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಇದೇ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತ ಹೇಳ್ಬೋದಾಗಿದ್ದು. ಸೊ ಔಟ್ ಆಫ್ ಮಾರ್ಕ್ಸ್ ತಗೋಬೇಕು ಅನ್ನೋ ಮಕ್ಕಳು ಒಂದು ಸೈನ್ಸ್ ವಿಷಯದಲ್ಲಿ 2025-26ರ ಒಂದು ಘಟಕಗಳ ವಾರು ಒಂದು ಅಂಕಗಳ ಹಂಚಿಕೆ ಮಾಡುವಂಥದ್ದಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾರೆ ಇಂಪಾರ್ಟೆಂಟ್ ಚಾಪ್ಟರ್ ಕಡೆ ಗಮನ ಹರಿಸಬೇಕಿರುತ್ತೆ. ಸುಮ್ಮನೆ ಎಲ್ಲ ಚಾಪ್ಟರ್ನ ಕೊನೆ ಮೂಮೆಂಟಲ್ಲಿ ನೀವು ಓದ್ತೀರಾ ಅಂದರೆ ಓದಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕೊನೆ ಮೂಮೆಂಟಲ್ಲಿ ಓದಿದ್ರೆ ವಿದ್ಯಾರ್ಥಿಗಳಿಗೆ ಸೊ ನೀವು ಸುಮ್ಮನೆ ವೇಸ್ಟ್ ಮಾಡ್ಕೊಂಡಂಗಾಗುತ್ತೆ ಸಮಯನೂ ಕೂಡ, ಯಾಕಂದರೆ ಸರಿಯಾದ ರೀತಿ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಆ ಒಂದು ರೀಸನ್ ಅಂತ ಹೇಳ್ತಿರೋದು. ಸೊ ಪರೀಕ್ಷೆ ಮುಗಿದ್ಮೇಲೆ ನೀವು ಓದ್ಕೋಬೋದಾಗಿರುತ್ತೆ ಬೇಕಿದ್ರೆ. ನಂತರದಲ್ಲಿ ಇವಾಗ ನೋಡಿದ್ರೆ ಇಂಪಾರ್ಟೆಂಟ್ ಆಗಿ ನಾವು ಜಾಸ್ತಿ ಮಾರ್ಕ್ಸ್ಗಳಲ್ಲಿ ಗಮನಿಸಬಹುದಿರುತ್ತೆ. 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಅಂತಕ್ಕಂಥದ್ದು ಇರುತ್ತೆ. 5 ಮಾರ್ಕ್ಸ್ಗೆ ಬರುವಂಥ ಚಾಪ್ಟರ್ ಇರುತ್ತಲ್ಲ 7ನೇ ಚಾಪ್ಟರ್ ಇರುತ್ತಲ್ಲ ಆ ಚಾಪ್ಟರಿಂದ ಮಾತ್ರ ಒಂದು 5 ಮಾರ್ಕ್ಸ್ನ ಒಂದು ಕ್ವಶನ್ ಬರೋದಾಗಿರುತ್ತೆ. ಮತ್ತು ಇನ್ನೊಂದು 1 ಮಾರ್ಕ್ಸ್ಗೆ 2 ಮಾರ್ಕ್ಸ್ ಕ್ವಶನ್ 2 ಬರೋದಾಗಿರುತ್ತೆ. 1 ಮಾರ್ಕ್ಸ್ಗೆ 2 ಪ್ರಶ್ನೆಗಳು ಬರೋದಿರುತ್ತೆ. ಒಟ್ಟು 7 ಮಾರ್ಕ್ಸ್ ಆ ಚಾಪ್ಟರಿಂದ ಬರುತ್ತೆ. ಬಟ್ 5 ಮಾರ್ಕ್ಸ್ಗೆ ಆ ಒಂದು 7ನೇ ಚಾಪ್ಟರಿಂದ ಮಾತ್ರ ಅಭ್ಯರ್ಥಿಗಳಿಗೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತದೆ ಅದರಿಂದ ಬರೋದಿರುತ್ತೆ. ಆ ಕಾರಣಕ್ಕೆ ಅದನ್ನು ಒಂದು ನೋಡ್ಕೊಂಡಿರೋ ನಂತರದಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳು
ಹಾಗೆ 4 ಮಾರ್ಕ್ಸ್‌ನ ಒಂದು ಚಾಪ್ಟರ್‌ಗಳನ್ನ ನೋಡುವಂತಾದರೆ ಒಂದು ಪ್ರಮುಖವಾಗಿ ಮಕ್ಕಳಿಗೆ ಕಾರ್ಬನ್ ಮತ್ತು ಅದರ ಒಂದು ಸಂಯುಕ್ತಗಳು ನಾವು ಆಗಲೇ ಮಾಹಿತಿನ ಕೂಡ ಕೊಟ್ಟಿದ್ದೀವಿ. ನಂತರದಲ್ಲಿ ಈ ಒಂದು ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 1 ಅಂಕದ 2 ಪ್ರಶ್ನೆಗಳು ಬರುತ್ತೆ ಮತ್ತು 2 ಅಂಕದ 1 ಪ್ರಶ್ನೆ ಬರುತ್ತೆ ಮತ್ತು 4 ಅಂಕದ 1 ಪ್ರಶ್ನೆ ಬರುತ್ತೆ. ಒಟ್ಟು 8 ಅಂಕಗಳು ಬರೋದಿರುತ್ತೆ. ಆ ಕಾರಣಕ್ಕೆ ಈ ಒಂದು ಚಾಪ್ಟರ್‌ನ ಮಿಸ್ ಮಾಡ್ದಂಗೆ ನೋಡ್ಕೊಳ್ಳಿ ಅಂತ ಹೇಳ್ಬೋದಾಗಿದ್ದು. ನಂತರದಲ್ಲಿ 5ನೇ ಚಾಪ್ಟರ್ ಜೀವಕ್ರಿಯೆಗಳು ಅಂತ ಏನಿದಾವಲ್ಲ, 1 ಮಾರ್ಕ್ಸ್‌ಗೆ 2 ಕ್ವೆಶ್ಚನ್ ಬರುತ್ತೆ, 2 ಮಾರ್ಕ್ಸ್‌ಗೆ 1 ಕ್ವೆಶ್ಚನ್, 4 ಮಾರ್ಕ್ಸ್‌ಗೆ 1 ಕ್ವೆಶ್ಚನ್. ಈ ಚಾಪ್ಟರಿಂದನೂ 4 ಪ್ರಶ್ನೆ ಬರುತ್ತೆ ಮತ್ತು 8 ಅಂಕಗಳಿಗೆ ಅದು ಬರೋದಾಗಿರುತ್ತೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಕೂಡ ಮೇಯ್ನ್ ಆಗಿ ನೋಡ್ಕೊಳ್ಳಿ. ನಂತರದಲ್ಲಿ ಒಂದು ಎಲ್ಲ ಚಾಪ್ಟರ್ ಮೇಯ್ನ್ ಆಗಿರುತ್ತೆ. ಬಟ್ ಯಾವ ಚಾಪ್ಟರ್ ನೀವು ಇಲ್ಲಿ ಸ್ಕೋರ್ ಮಾಡಬಹುದು ಅಂತ ಹೇಳ್ತಾ ಇರುವಂಥದ್ದು. ಮತ್ತೆ ಬೆಳಕು ಮತ್ತು ಪ್ರತಿಫಲನ ಮತ್ತು ಈ ಒಂದು ಏನಿದೆಯಲ್ಲ 9ನೇ ಚಾಪ್ಟರ್. ಸೊ ಇದರಲ್ಲಿಂದನೂ ಕೂಡ ಸೇಮ್ ಇದೇ ರೀತಿ ಪ್ಯಾಟರ್ನ್ ಇರುವಂಥದ್ದು ಇರುತ್ತೆ. ಆದರೆ ಈ ಒಂದು ಚಾಪ್ಟರ್‌ಲಿ 3 ಮಾರ್ಕ್ಸ್‌ಗೆ 1 ಕ್ವೆಶ್ಚನ್ ಬರುತ್ತೆ. ನಂತರದಲ್ಲಿ 1 ಮಾರ್ಕ್ಸ್‌ಗೆ 1 ಕ್ವೆಶ್ಚನ್ ಬರುತ್ತೆ, 4 ಮಾರ್ಕ್ಸ್‌ಗೆ 1 ಕ್ವೆಶ್ಚನ್. ಒಟ್ಟು 3 ಕ್ವೆಶ್ಚನ್ ಬರ್ತವೆ, 8 ಮಾರ್ಕ್ಸ್ ಇಲ್ಲೇ ತಗೋಬೋದಾಗಿರುತ್ತೆ. ಸೊ ಈ ಕಾರಣಕ್ಕೆ ಈಸಿಯಾಗಿರೋದನ್ನು ನೋಡ್ಕೋಬೋದಾಗಿರುತ್ತೆ ನೀವು. ಇಲ್ಲಿ ನಂತರದಲ್ಲಿ ಪ್ರಮುಖವಾಗಿ ನೋಡಿದರೆ ವಿದ್ಯುತ್ ಶಕ್ತಿ ಅಂತಕ್ಕಂಥ ಚಾಪ್ಟರ್ ಇರುತ್ತಲ್ಲ, ಎಲೆಕ್ಟ್ರಿಸಿಟಿಯಿಂದ 11ನೇ ಚಾಪ್ಟರಿಂದ 1 ಅಂಕದ 2 ಪ್ರಶ್ನೆ ಬರುತ್ತೆ, 2 ಅಂಕದ 1 ಪ್ರಶ್ನೆ ಬರುತ್ತೆ ಮತ್ತು 4 ಅಂಕದ 1 ಪ್ರಶ್ನೆ ಬರುತ್ತೆ. ಒಟ್ಟು 8 ಪ್ರಶ್ನೆಗಳು 8 ಮಾರ್ಕ್ಸ್ ಇಲ್ಲಿ ಸಿಗುವಂಥದ್ದು ಇರುತ್ತೆ. ಇದನ್ನೇ ನೋಡ್ಕೊಳ್ಳೋದ್ರ ಮುಖಾಂತರದಲ್ಲಿ ನಿಮಗೆ. ಹಾಗೆ ಪ್ರಮುಖವಾಗಿ ನೋಡೋಂತಾರೆ ಪರಿಸರ. ಈ ಒಂದು ಚಾಪ್ಟರಿಂದ 3 ಮಾರ್ಕ್ಸ್ ಒಂದೇ ಒಂದು ಕ್ವೆಶ್ಚನ್ ಬರ್ತಿರೋದಾಗಿರುತ್ತೆ. ಆ ಕಾರಣಕ್ಕೆ ಆ ಒಂದನ್ನು ಬಿಡದಂಗೆ ನೋಡ್ಕೊಂಡಿರಿ. ಮತ್ತು ಆದಷ್ಟು ವಿದ್ಯಾರ್ಥಿಗಳಿಗೆ ಚಾಯ್ಸ್ ಇರುವಂಥದ್ದು ಏನಿರುತ್ತಲ್ಲ ಅವುಗಳನ್ನ ನೋಡ್ಕೋಬೇಕಾಗಿರುತ್ತೆ. ಮತ್ತು ಇಲ್ಲಿ 1 ಮಾರ್ಕ್ಸ್ ಕ್ವೆಶ್ಚನ್ ಇರುತ್ತಲ್ಲ, ಆದಷ್ಟು ನೀವು ಅದನ್ನು ಈಸಿಯಾಗಿ ಕೂಡ ಅಟೆಂಡ್ ಮಾಡಬಹುದಾಗಿರುತ್ತೆ. ಕ್ಲಾಸಲ್ಲಿ ಪಾಠ ಕೇಳಿರುವಂಥ ಸಂದರ್ಭದಲ್ಲಿ ಈಸಿಯಾಗಿ ನೀವು ನಿಮಗೆ ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಬರೀಬೋದಾಗಿರುತ್ತೆ. ಬಟ್ 1 ಮಾರ್ಕ್ಸಿಗೆ ಜಾಸ್ತಿ ಸಮಯ ಕೊಡೋದಕ್ಕೆ ನಾವು ಅಭ್ಯರ್ಥಿಗಳಿಗೆ ಹೇಳ್ತಿರುವಂಥದ್ದು 2, 3, 4 ಮಾರ್ಕ್ಸ್ ಇರ್ತಾವಲ್ಲ, 5 ಮಾರ್ಕ್ಸ್ ಈ ಒಂದು ಚಾಪ್ಟರ್ನ ವೆರಿ ಇಂಪಾರ್ಟೆಂಟ್ ಪ್ರಿಪೇರ್ ಆಗಲೇಬೇಕಿರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಬಟ್ ಆದರೆ ಅಭ್ಯರ್ಥಿಗಳಿಗೆ ಇಲ್ಲಿ ಚಾಯ್ಸ್ಗಳನ್ನು ಕೆಳಗಡೆ ನೋಡುವಂಥದ್ದು ಈ ಥರ ಬೇರೆ ಚಾಪ್ಟರ್ಸ್ಗಳು ಇದಾವಲ್ಲ, ಸೊ ಆ ಕಾರಣಕ್ಕೆ ಕೊನೆಯಲ್ಲಿ ನೋಡಬಹುದಾಗಿರುತ್ತೆ ಟೋಟಲ್ ಮಾರ್ಕ್ಸ್ ಅಂತ ಯಾವ ಚಾಪ್ಟರ್ಗಳಿಂದ ಜಾಸ್ತಿ ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ. ಈಗ ಲೋಹಗಳು ಅಲೋಹಗಳು ಏನಿದಾವಲ್ಲ ಆ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ 7 ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಅದನ್ನು ಕೂಡ ನೋಡ್ಕೊಂಡ್ರೆ ಸೊ ಈ ರೀತಿಯಾಗಿ ನೋಡ್ಕೊಂಡಂಥ ಸಂದರ್ಭದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರದಲ್ಲಿ ಓದಿದಾಗ ಯಾಕಂದ್ರೆ ಕ್ವಶನ್ ಪೇಪರ್ ಕೂಡ ಬ್ಲೂ ಪ್ರಿಂಟ್ ಬೇಸ್ ಮೇಲೆ ಬರ್ತಾ ಇದೆ. ಸೊ ಆ ಕಾರಣಕ್ಕೆ ಈ ಪ್ರಕಾರದಲ್ಲಿ ಓದಿದಾಗ ಔಟ್ ಆಫ್ 4 ಮಾರ್ಕ್ಸ್ ಸ್ಕೋರ್ ಆರಾಮಾಗಿ ಮಾಡಬಹುದಾಗಿರುತ್ತೆ. ನಂತರದಲ್ಲಿ ಸೂಚನೆ ಗಮನಿಸಬೇಕಿರುತ್ತೆ. 2 ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. 2 ಅಂಕದ ಪ್ರಶ್ನೆಗಳಲ್ಲಿ 2 ಹೆಚ್ಚುವರಿ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನು ಕೊಟ್ಟಿರ್ತಾರೆ ಚಾಯ್ಸ್ ಮಾಡೋದಕ್ಕೆ ನಿಮಗೆ. 3 ಅಂಕದ ಪ್ರಶ್ನೆಗಳಲ್ಲಿ 4 ಚಾಯ್ಸ್ ಇರುತ್ತೆ ನಿಮಗೆ, ಆಂತರಿಕ ಒಂದು ಆಯ್ಕೆಗಳು ಅಂತ ಕೊಟ್ಟಿದ್ದಾರೆ. ಮತ್ತು 4 ಅಂಕದ ಪ್ರಶ್ನೆಗಳಲ್ಲಿ 2 ಚಾಯ್ಸ್ಗಳಿರುತ್ತೆ ಮತ್ತು ಆ 5 ಅಂಕದ ಪ್ರಶ್ನೆಯಲ್ಲಿ 1 ಚಾಯ್ಸ್ ಹೆಚ್ಚುವರಿಯಾಗಿ ಕೊಟ್ಟಿರ್ತೀವಿ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಈ ಪ್ರಕಾರ ಓದಿದಾಗ ಅಭ್ಯರ್ಥಿಗಳು ಔಟ್ ಆಫ್ 4 ಮಾರ್ಕ್ಸ್ನ ಸ್ಕೋರ್ ಮಾಡಬಹುದಿರುತ್ತೆ. ಸೊ ಈ ಎಕ್ಸಾಮ್ಗೆ ಅಭ್ಯರ್ಥಿಗಳು ಎಲ್ಲಾನು ಪ್ರಿಪರೇಷನ್ ಆದಷ್ಟು ಮಾಡ್ತೀರಿ, ಹೇಳಿರೋ ರೀತಿಯಲ್ಲಿ ಪ್ರಿಪರೇಷನ್ ಮಾಡಿದಾಗ ಔಟ್ ಆಫ್ 4 ಮಾರ್ಕ್ಸ್ ಸ್ಕೋರ್ ಮಾಡಬಹುದಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಹಾಯಕರಿಯಾಗಿ ಲೈಕ್ ಅಂತೂ ಮಾಡಿ. ಭಯ ಆತಂಕನ ಪಡಕ್ಕೆ ಹೋಗಬೇಡಿ. ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್.